ಹಲೋ, ಹಾಯ್. ಇವತ್ತು ನಾವು ಸಾಬುದಾನಿ ಒಂದು ಸ್ವಲ್ಪ ಸಾಬುದಾನಿ ಸೆಂಡ್ಗಿಟ್ಟು ಅವು ಒಂದು ಸ್ವಲ್ಪ ಇನ್ನಷ್ಟು ಕಾಳು ಉಳಿದಾವು. ಇವನ್ನ ಸಾಬುದಾನಿ ಕುಕ್ಕರ್ದಾಗ ಇಡ್ಲಿ ಪಾತ್ರೆ ಒಳಗೆ ಹಾಕಿ ಮಾಡ್ತೇನೆ. ಇವು ಸಾಚೆ ಅದಾವೆ ಇಡ್ಲಿ. ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಚ್ಚಿ ಕಾಳುಗಳು ಹಾಕ್ತೇನಂತ ಹಾಕಿ ಇವನ್ನ ಇದನ್ನು ಮಾಡ್ತೇನೆ. ಹಿಂಗೆ ಗುಂಡ್ಗೆ ಇವು ಇಡ್ಲಿಗತನ ಬರ್ತಾವೆ, ತಿಳುವಾಗಿ ಹಾಕಬೇಕು. ಅವು ಸ್ಯಾಂಡ್ಗಿ ಮಾಡೋದು ಅವನು. ಇವು ಕಾಳು ಸಾಬುದಾನಿ ಕಾಳು ಇವು ಒಂದು 2 ಹೊಟ್ಟೆದಷ್ಟು ಅದಾವೆ ಇವು. ಇದಕ್ಕೆ ಸ್ವಲ್ಪ ಉಪ್ಪು ಬೆರೆಸಿಟ್ಟಿದ್ದನು. ಎಲ್ಲ ಬಳತ್ತಾಯ್ತು ಉಪ್ಪು ಬೆರೆಸಿಟ್ಟ ಕರಿಗೈತಿಗೆ. ಆಮೇಲೆ ಇದಕ್ಕಷ್ಟ ಹಾಕೋದು, ಉಪ್ಪಟ್ಟ ಹಾಕೋದು, ಮತ್ತೇನು ಹಾಕೋಂಗಿಲ್ಲ. ಇದಕ್ಕೆ ಎಣ್ಣೆ ಹಚ್ಬೇಕು. ಈಗ ಇವಕ್ಕೆ ಎಣ್ಣೆ ಹಚ್ಕೋಬೇಕು. ಹೀಗೆಲ್ಲ 4 ಕಾಣೆಕಾಯಿ ಇವಕ್ಕೆ ಎಣ್ಣೆ ಹಚ್ಬೇಕು. ಇದು ಗಾಣದ ಎಣ್ಣೆ ಹಚ್ಬೇಕು. ಹಚ್ಚಿ ಈ ಸಾಚಕ್ಕೆ ಕಾಳು ಹಾಕ್ಬೇಕು. ಸ್ವಲ್ಪನ ಹಾಕಿ ಅಗಲ್ ಮಾಡ್ಬೇಕು. ಇವನೇ ಭಾಳ ಚಂದ ಬರ್ತಾವೆ ಇವು. ಕರದ್ರಂತಿ ದೊಡ್ಡ ದೊಡ್ಡ ಹಾಕಾವು. ಇದು ಹಿಂಗೆಲ್ಲ ಸಾಚೆದಾಗ ಹಾಕಿಟ್ಕೋಬೇಕು. ಇವಾಗ ರೋಡಿಗೆ ಹೆಚ್ಚು ಮನೆ ಇರ್ತಾರೆ. ಹಿಂಗೆ ನೋಡಿ ಭಾಳ ಡಿಸ್ಟರ್ಬ್ ಮಾಡ್ತಾವೆ. ಯಾವಾಗ ನೋಡ್ತೀಯ ಗಾಡಿಗಳು ಅಡ್ಡಾಡ್ತಾವೆ. ಹಿಂಗಾಗಿ ವಿಡಿಯೋ ಮಾಡೋರಿಗೆ ಒಂದಿಟ್ಟು ಇದಾಕತಿ ಪ್ರಾಬ್ಲಮ್. ಅದ್ರಾಗ ಮತ್ತು ಮಾಡ್ತೇವೆ ನಾವು. ಇದು ಇಷ್ಟ ಹಾಗೆ 3 ಪ್ಲೇಟ್ಗೆ ಹಾಕ್ಯಾನು. ಇಷ್ಟ ಇವನ್ನ 4 ಸಾಚಕ್ಕೆ ಹಾಕ್ಯಾನು. ಸರಿಯಾಗಿ ಇವನ್ನ ಅಗಲಾಗಿ ಮಾಡಿ ಹಾಕ್ಬೇಕು. ಸ್ವಲ್ಪ ಇವು ಉಕ್ಕರಿಸಿ ಮಾಡ್ಬೇಕು. ಇವನು ಉಕ್ಕರಿಸಿ ಮಾಡಬೇಕು. ಇಡ್ಲಿ ಪಾತ್ರೆದಾಗ ಇಟ್ಟಿದ್ದಾನೆ. ಇದು ನೀರು ಕಾಯಕ್ಕೆ ಇಟ್ಟಿದ್ದಾನೆ. ನೀರು ಕಾಯಕ್ಕೆ ಇಟ್ಟೇನು. ನೀರು ಕಾದಿಂದ ಒಂದು ಸ್ವಲ್ಪ ಕುದಿಬೇಕು. ಅವು ನೀರು ಕುದಿ ಬಂದಿಂದ ಒಂದು ಪ್ಲೇಟ್ ಇಡ್ಬೇಕು. ಇವು 3 ಸಾಚೆ ಹಾಕಿಟ್ಕೊಂಡು ಇಷ್ಟ. ಇದಕ್ಕೇನು ಒಂದು ಸ್ವಲ್ಪ ಜೀರಿಗೆ ಅದು ಏನು ಬೇಡ, ಬರೀ ಉಪ್ಪು ಅಷ್ಟು ಹಾಕಿಬಿಡೋದು. ಇದನ್ನು ಅಷ್ಟು ಹಾಕಿ ಇವನ್ನ ಇಡ್ಲಿ ಪಾತ್ರೆ ಬೇಯಿಸೋದು ಒಗದ ಮ್ಯಾಗ. ನೀರು ಕಾದ್ದಾವು. ಈಗ ಪ್ಲೇಟ್ ಒಂದೊಂದು ಇಡ್ತೇನಂತ. ಇದಕ್ಕೇನು ಬಿಸಿಲು ಬೇಡ, ಏನು ಬೇಡ, ಯಾವಾಗ ಬೇಕಾದಾಗ ಮಾಡ್ಬೋದು. ಮುಂಜಾನೆಯಿಂದ ಸಂಚಿನ ಮನ ಮಾಡ್ಬೋದು. ಆಮೇಲೆ ಇವನ್ನ ತೆಗೆದ ಒಂದು ಪ್ಲ್ಯಾಸ್ಟಿಕ್ಕದ ಮ್ಯಾಗ ಒಣಗಿ ಹಾಕ್ಬೇಕು. ಇಷ್ಟೊತ್ತಿನಾಗ ಕೈ ಖಾಲಿ ಇರ್ತೈತಿ ಮನುಷ್ಯಾಗ. ಈಗೂ ಮಾಡ್ಬೋದು. ಮುಂಜಾನೆಯಿಂದ ಏನಾರು ಕೆಲಸ ಇದ್ರೂ ಇಷ್ಟೊತ್ತಿನಾಗ ಆರಾಮ್ ಕುತ್ಕೊಂಡು ಮಾಡ್ಬೋದು. ಈಗ ನಾನು 5:30, 6 ಹಾಕಿ ಬಂದೈತಿ. ಈಗ ನನಗೆ ಮಾಡಾಕತ್ತೇನೆ ಅದನ್ನು. ಈಗ ನೀರು ಕಾಯಕ್ಕಿಟ್ಟಿದ್ದನು. ಅದು ಇವು ನೀರು ಇದನ್ನು ತೆಗೆದ ತೋರಿಸ್ತೀನಿ ನಿಮ್ಗೆ. ನೀರು ಕುದಿ ಬಂದಾದ. ಇಲ್ಲಿ ಒಂದೊಂದು ಇಡ್ತೇನೆ. ಇವನ್ನ ಹಿಂಗಿಡೋದು. ಇದು ದೊಡ್ಡದೈತಿ. ಇದು ಮಾಡ್ತೈತಿ. ಇವು ಹೆಂಗೆ ಇರ್ತಾವಲ್ಲ ಹಿಂಗೆ ಒಮ್ಗೊಳ್ತಾವೆ ಇವು. ಇವು ಉಗದ ಮ್ಯಾಗನ ಬರ್ತಾವೆ ಇವು. ಇದೊಂದು ಸಾಚೆ ಇಡ್ತ. ಇದನ್ನು ಮ್ಯಾಗ ಟೋಪನ್ ದಬ್ಬ ಹಾಕೋದು. ಇದನ್ನು ಬಾಯಿ ಹಾಕಿ ಬಿಡ್ಬೋದು. ಹಿಂಗೆ ಒಂದು 5 ನಿಮಿಷ ಬಿಟ್ಟು ತೆಗೆದು ನೋಡ್ಬೇಕು. ಉಗದ ಮ್ಯಾಗ ಬೆಂದಿರ್ತಾವೆ. ಭಾಳ ಹೊತ್ತಾಗೋದಿಲ್ಲ, ಭಾಳ ಜಲ್ದಿ ಆಕ್ಕತಿ. ಮತ್ತು ಬಿಸಿಲಾಗಕ್ಕೆ ಏನು ಬಿಸಿಲು ಏನೂ ಬೇಡ. ಇದಕ್ಕೆ ಹೋಗಿ ಇಡಬೇಕು ಮಾಡಬೇಕು. ನೆರಳಾಗ ಕುಂತ್ಕೊಂಡು ಆರಾಮ್ ಮನ್ಯಾಗ ಮಾಡ್ಕೋಬೋದು. ಜಲ್ದಿನೂ ಆಕ್ಕತಿ ಬಡ ಬಡ. ಈಗ ಬಂದಿರ್ತೈತಿ ಇದು. ಈಗ ಇದನ್ನು ತೆಗಿತಾನೆ ಬಾಯ್. ಈಗ ಗ್ಯಾಸ್ ಬಂದ್ ಮಾಡೋನು. ಇವನು ಒಂದೊಂದು ತಕ್ಕೊಂಡು ಇವನು ಸುಡಾತತಿ. ಎಷ್ಟು ಚಂದ ಬೆಂದದ. ಆಗಲೇ ಒಂದು 2 ನಿಮಿಷನ್ಯಾಗ ಉಮ್ಕೊಂಡು ಬಿಡ್ತಾವೆ. ಉಗದ ಮ್ಯಾಗ ಬರ್ತಾವೆ. ಸ್ವಲ್ಪ ಆರಬೇಕು. ಆರಿದ್ದಿಂದ ಹೇಳ್ತಾವೆ. ತೋರಿಸ್ತೀನಿ ನಿಮಗೆ. ಈಗ ತಣ್ಣಗಾಗಲಿ ಒಂದಿಟ.
ಬರೀ ಒಗದ ಮ್ಯಾಗ ಬಂದುಬಿಡ್ತಾವೆ. ಅದು ಎಷ್ಟು ಚೆಂದಾಗಿದಾವೆ ಕಾಳು ಎಲ್ಲ ಥರ ಬೆಂದದ ಮುಚ್ಚಿನಂಗೆ ಕಾಣತ್ತಾವು. ಇವೇನು ಅಷ್ಟು ಈಜಿ ಭಾಳ ಅದು ಮಾಡೋದು. ಒಗದ ಮ್ಯಾಗ ಬೇಯಿಸಿ ತೆಗೆದು ಇವೊಂದು ಸ್ವಲ್ಪ ಆರಬೇಕಿದು. ಆರಿದ್ದಿಂದ ಕೈ ತಡಿತೈತಿ ಅದು. ಇಲ್ದರೆ ಏನಾಕತಿ ಕೈ ಸುಡ್ತಿರ್ತೈತಿ. ಈಗ ತೆಗ್ಯಾಕೆ ಬರೋದಿಲ್ಲ. ಒಂದು ಸ್ವಲ್ಪ ಆರ್ಬೇಕು ಅವು. ಎಣ್ಣೆ ಹಚ್ಚಿರ್ತವೆ ಬಂದುಬಿಡ್ತಾವೆ. ತೋರಿಸ್ತೇನೆ ನಿಮಗೆ. ಜಲ್ದಿ ಆರ್ಬೇಕಂದ್ರೆ ಒಂದು ಸ್ವಲ್ಪ ಬಡ್ಡ್ಯಾಗ ನೀರು ಇಟ್ಕೋಬೇಕು. ಇವಕ್ಕೆ ಹೊಗದಂಗೆ ನೋಡ್ಕೊತಿರ್ಬೇಕು. ನೀರು ಹೋಗಬಾರ್ದು ಇವು. ಸ್ವಲ್ಪ ಹಂಗೆ ಹಿಂಗೆ ತಂಪಾಗಲಿ ಅಂತ ಇಡೋದು ಇದನ್ನು. ಹಿಂಗೆ ನೀರು ಹೋಗ್ತಾವೆ. ಅದಕ್ಕೆ ಈಗ ಸ್ವಲ್ಪ ಇಟ್ಟಾರು ತೆಗೆದು ಬಿಡೋದು ಇದನ್ನು. ಇಷ್ಟು ಹಿಡಿ ತಂಪಾಗಲಿ ಅಂಥೇಳಿ ಜಲ್ದಿ ಬರ್ತಾವೆ. ಒಂದು ಸ್ವಲ್ಪ ಆರಿಸಂದ್ರೆ ಬಂದ ಬಿಡ್ತಾವೆ. ಅಂದ್ರೆ ಸ್ವಲ್ಪ ಜಿಬುಟಾಗಿರ್ತಾವೆ. ನೋಡಿ ನೀರು ಎಷ್ಟು ಕಾದ್ದದ. ಈಗ ತೆಗಿತೇನೆ ನೋಡಿ ಅದನ್ನು. ಸ್ವಲ್ಪ ಆರಲಿ. ಇನ್ನೊಂದು ಇಟ್ಟ ಬೆಚ್ಚಗದಾವ ಇವು. ಬೆಚ್ಚಗಿದ್ರೆ ಹಿಡ್ಕೊತಾವೆ ಒಂದಿಟ್ಟು. ಅದಕ್ಕೆ ಎಣ್ಣೆ ಹಚ್ಚಿರ್ತೇವೆ ಕರೆ ಆದರೂ ಒಂದಿಟ್ಟು ಜಿಬುಟ್ ಹಿಡಿತೈತಿ. ಒಂದಿಟ್ಟು ಸ್ವಲ್ಪ ತಣ್ಣಗಾಗ್ಬೇಕು ಅದು. ಇಲ್ಲೊಂದು ಸ್ವಲ್ಪ ತೆಗಿಯಾಕೆ ಹೋದ್ನಿ ಹಿಡ್ಕೊಂತ ನೋಡೋದ. ಎಲ್ಲ ಪೂರ್ತಿ ತಣ್ಣಗಾಗ್ಬೇಕು. ತಣ್ಣಗಾದಿಂದ ಬರ್ತೈತಿ ಅದು. ಇಲ್ಲೇ ತೆಗ್ದೇನೀಗ. ಸ್ವಲ್ಪ ಅರಿತು ತೆಗ್ದೇನು. ಇದಕ್ಕೆ ತಾಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಇದಕ್ಕೆ ಹಿಂಗೆ ಎಣ್ಣೆ ಹಚ್ಕೊಂಡು ಇದನ್ನು ಹಾಕಿಬಿಡ್ಬೇಕು. ಹಂಗೆ ಗಾಳಿಗೆ ಒಣಗ್ತಾವೆ ಇವು. ಇಟ್ಬಿಡೋದು. ಏನು ಬಿಸಿಲೇ ಬೇಕು ಅನ್ನೋದಿಲ್ಲ ಇದಕ್ಕೆ. ನಾಳೆಗೆ ಇಡ್ಬೋದು. ಆಮೇಲೆ ಇವು ಹಿಂಗೆ ಕೈಲೇನೋ ಬರ್ತಾವೆ. ಅದು ಒಂದು ಏನು ಇದಕ್ಕೆ ಹಾಕೋಂಗಿಲ್ಲ ಬಂದುಬಿಡ್ತಾವೆ ಇವು. ನೋಡಿ ಒಂದು ಸ್ವಲ್ಪ ಎಲ್ಲೋ ಒಂದು ಇಟ್ಟು ಬಿಡ್ತಾವೆ. ಅದಕ್ಕೇನಾಗೋದಿಲ್ಲ. ಹಿಂಗೆ ಹೊತ್ಕೋತಾವೆ ಒಂದಕ್ಕೊಂದು. ಒಂದು ಚಾಕು ಸಹ ಇಲ್ಲೇ ತೆಗಿಬೋದು. ಚಾಕುಲಿ ಯಾರು ಬರ್ತಾವೆ. ಸ್ವಲ್ಪ ಆರ್ಬೇಕು. ಇನ್ನೊಂದು ಇಟ್ಟ ಬಿಸಿ ಐತಿ ಅದು. ಅದಕ್ಕೆ ಹಿಂಗೆ ತೆಗಿಬೇಕು ನೋಡಿ. ಒಂದು ತಡ್ಡಿ ಹಿಡ್ದು ಒಂದು ಸ್ವಲ್ಪ ಎತ್ತೀವಿ ಹಿಂಗೆ ಹಾಕಬೇಕು. ಎಷ್ಟು ಚಂದ ಬರ್ತಾವೆ. ಹೌದು ಹಿಂಗೆ ಕಾಳು ಮುಚ್ಚಿನಂಗೆ ಬರ್ತಾವೆ. ಇವನ್ನ ಹಿಂಗೆ ತಾಟ್ನ್ಯಾಗ ಹಾಕಿ ಇಟ್ಕೋದು. ಇವು ಎಷ್ಟು ಚಂದ ಆಕ್ಕಾವ ಇವು. ಸ್ವಲ್ಪ ತಣ್ಣಗೆ ಆಗಬೇಕು. ಭಾಳ ಹೊತ್ತಾಕತಿ. ಅದಕ್ಕಾಗಿ ನಿಮಗೆ ತೋರ್ಸತ್ತೇನು. ಈಗ ಇವನ್ನ ಚೆಂದಾಗಿ ತೆಗೆದು ತೋರಿಸ್ತೇನೆ. ಇವು ಇಷ್ಟು ಬಂದವು ಮತ್ತು ಇವು ಇಷ್ಟು ಬಂದಾವೆ. ಈಗ ಇವು ಒಂದು ಸ್ವಲ್ಪ ಇವು ಒಂದಿಟ್ಟು ಗುಂಡಿಗೆ ಮಾಡ್ಕೊಬೋದು. ಇವನ್ನ ಭಾಳ ಚಲೋ ಆಕ್ಕಾವ ಇವು. ಕರ್ದೇನು ದೊಡ್ಡ ದೊಡ್ಡ ಆಕ್ಕವು. ಇವನ್ನ ಗಾಳಿಗೆ ಆರಕ್ಕೆ ಇಟ್ಬಿಡು. ಫ್ಯಾನಿನ ಗಾಳಿಗೆ ಇಟ್ಟರು ನಡಿತೈತೆ. ಆರ್ತಾವೆ. ನಾಳೆ ಮುಂಜಾನೆ ಬಿಸಿಲಿಗೆ ಇಡ್ಬೋದು. ಒಂದು ಹೊಳವು ಬಿಸಿಲು ಬಿತ್ತಂದ್ರೆ ಒಣಗಿ ಬಿಡ್ತಾವೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡನು. ಈಗ ಇನ್ನೊಂದು ಸಟ್ ಆಕತಿ ಹಾಕ್ತೇನಂತ ನೋಡ್ರಿ. ಈಗ ಎಣ್ಣೆ 2 ಸಚ್ಚ ಆದವು ಹಾಕೇನು. ಇವು ಕಾಳು ಸ್ವಲ್ಪ ಇದ್ದವು. ಒಂದು ಸ್ವಲ್ಪ ದಪ್ಪ ಹಾಕ್ಬೇಕು. ಅಂದ್ರೆ ಚಂದ ಬರ್ತಾವೆ. ಒಂದು ಹಿಟ್ಟ ತಿಳು ಅದು ಮೊದಲಿನೂ. ಅದಕ್ಕೊಂದು ಸ್ವಲ್ಪ ಹರಿದಂಗೆ ಆದವು. ಈ ಸಲ ದಿಪ್ಪಾಗಿ ಕಾಳು ಹಾಕಿದನು. ಅದು ಕುಂಡಿರ್ತಾವೆ. ಒಂದು ಸ್ವಲ್ಪ ಇದು ಉಗಕ್ಕೆ ಅಂದ್ರೆ ಕುಂಡಿರ್ತಾವೆ. ಒಂದಿಟ್ಟ ದಿಪ್ಪಾಗಿ ಹಾಕ್ಬೇಕು. ಚಲೋ ಆಕತಿ. ಈಗ ಇದನ್ನು ಮುಚ್ತೇನೆ ಮುಚ್ಚಳ. ಮತ್ತು ಇದನ್ನು ತೆಗೆದು ತೋರಿಸ್ತೇನೆ. ಇಷ್ಟು ಅದು ಇನ್ನೊಂದು 2 ಪ್ಲೇಟ್ ಬರ್ತಾವೆ. ಸ್ವಲ್ಪ ಇದ್ದು ಕಾಳು ಅಷ್ಟೇ ಮಾಡಿ ತೋರಿಸಿ ನಿಮ್ಗೆ. ಇದಕ್ಕೇನು ದೊಡ್ಡ ಪೇಪರದು ಏನು ಬೇಕಾಗಿರೋದಿಲ್ಲ. ಇದು ಜಲ್ದಿನೂ ಭಾಳ ಆಕತ್ತಿದೆ. 2 ನಿಮಿಷನ್ಯಾಗ ಉಗದ ಮ್ಯಾಗ ಬಂದುಬಿಡ್ತಾವೆ ಇವು. ಸ್ವಲ್ಪ ತಣ್ಣಗಾಗೋದು ಅಷ್ಟೇ ನೋಡಿ. ಬಿಡುತ್ತಾನ ಅಟ್ಟ. ಇದ್ರ ಕರದ್ದಿನ ದೊಡ್ಡ ದೊಡ್ಡ ಇಷ್ಟು ದೊಡ್ಡ ಆಕ್ಕಾವ ಇವು. ಚಲೋ ಆಕ್ಕಾವು. ಮಾಡಿ ನೋಡಿರಿ ನೀವು. ಹೆಂಗಾಗೈತಿ ಹೇಳ್ರಿ. ಇದೇನು ಬಿಸಿಲದು ಬೇಡ ಏನು ಬೇಡ. ನೆಳ್ಳಾಗ ಒಣಗಿಸಿ ಒಂದು ಅರ್ಧ ತಾಸು ಬಿಸಿಲಿಗೆ ಒಣಗಿಸಿ ತೆಗೆದು ಇಟ್ಕೋಬೋದು. ಇದು ಒಬ್ಬರೇ ಇದ್ದವ್ರು ಮಾಡ್ಕೋಬೋದು. ಮ್ಯಾಗ ಟೆರೆಸ್ ಮ್ಯಾಗ ಹಾಕಕ್ಕೆ ಅನುಕೂಲ ಆಗೋದಿಲ್ಲಲ್ಲ. ಒಬ್ಬೊಬ್ರು ಇಂಥವ್ರ ಮನ್ಯಾಗ ಮಾಡ್ಕೋಬೋದು. ಮಾಡಿ ನೋಡಿರಿ. ಇನ್ನು ಇಲ್ಲಿ ದಿಪ್ಪಾಗಿ ಒಂದು ಸ್ವಲ್ಪ ಹಾಕಿದ್ದೇನೆ ಕಾಳು. ಅದು ಹೆಂಗೆ ಬರ್ತದೆ ನೋಡು. ಒಂದು ಪ್ಲೇಟ ತೋರಿಸ್ತೇನೆ ನಿಮಗೆ. ನೀವು ಮಾಡಿ ನೋಡಿರಿ ಹೆಂಗಾಗೈತೆ ಹೇಳ್ರಿ. ನಾನು ಸ್ವಲ್ಪ ಇದ್ದು ಅನ್ನಂತಲೇ ಅಷ್ಟೇ ಮಾಡಿ ತೋರಿಸಿದೆನು. ಇದು ಒಂದು ಸ್ವಲ್ಪ ತಿಳು ಹಾಕಿನಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ಇಲ್ಲಿ ಗುಂಡ್ಗೆ ಆಗಲಿಲ್ಲ ಅವು. ಬಿಚ್ಚು ಮುಂದೆ ಒಂದಿಟ್ಟು ತೌಡನ್ನ ತೆಗೆದ್ನಿ ಹರಿದವು. ಇಲ್ದ್ರೆ ಏನಾಗೋದಿಲ್ಲ. ಗುಂಡ್ಗೆ ಭಾಳ ಚಂದ ಬರ್ತಾವೆ. ಹೆಂಗೆ ಕಾಳು ಹಾಕೋ ಹಂಗೆ ಬರ್ತಾವೆ ನಮ್ಗೆ. ಅಗ್ದಿ ಈಜಿ ಮೆಥಡ್ ಇದು. ಜಲ್ದಿ ಭಾಳ ಆಕತಿ ಇದು ಮಾಡೋರಿಗೆ. 1 kg ಗಂಟ್ಲೆ ಮಾಡ್ಬೋದು ಇದನ್ನು. ಮತ್ತು ಏನು ಜಾಗದ್ದು ಏನು ಬಿಡೋದು. ಒಂದು 5-6 ತಾಟು ಇದ್ರೆ ಹಾಕಿಬಿಡ್ಬೋದು ಇದನ್ನು. ಮನ್ಯಾಗ ಕುಂತ್ಕೊಂಡು ಮಾಡ್ಕೋಬೋದು.
ಜಲ್ದಿ ಜಲ್ದಿ ಬರ್ತಾವೆ. ಮಾಡಿ ನೋಡಿರಿ ಹೆಂಗಾಗೈತೆ ಹೇಳ್ರಿ. ಈಗ ಇದೊಂದು ತೋರಿಸ್ತಾನೆ ನಿಂದ್ರೆ ದಪ್ಪ ಹಾಕಿದ್ದು ಹೆಂಗೆ ಬಂದತೆ ನೋಡಿ. ಇವು ಮೊನ್ನೆ ನಾವು ಕುದಿಸಿ ಮಾಡಿದ್ದು ಎಷ್ಟು ಸ್ಯಾಂಡಿಗೆ ಆಗಿದಾವೆ ನೋಡಿ. ಇಷ್ಟು ಈ ಥರ ಸ್ಯಾಂಡಿಗೆ ಆಗಿದಾವೆ ಇವು. ಒಂದು ಗ್ಲಾಸ್ ಸಾಬುದಾನಿ ಇದ್ರೆ 3 ಗ್ಲಾಸ್ ನೀರು ಇಡ್ಬೇಕು. ರಾತ್ರಿ ನೆನೆಸಿಡ್ಬೇಕು. ಮುಂಜಾನೆ ಎದ್ದು ಅವು ಅಳ್ಳಿರ್ತಾವೆ. ಸ್ವಲ್ಪ ನೀರು ಬಿಟ್ಟು ಕೇಸಿಂದ ಭಾಳ ಬಿಡುವಂಗಿಲ್ಲ, ಒಂದು ಸ್ವಲ್ಪ ನೀರು ಬಿಡ್ಬೇಕು ಮ್ಯಾಲೆ ಬಿಟ್ಟು ಸಾಬುದಾನಿ ತೋರಿಸ್ಬೇಕು. ಸಾಬುದಾನಿ ನೆನೆ ಇಟ್ಟು ಮುಂಜಾನೆ ಅದನ್ನು ಸಾಬುದಾನಿ ಒಂದಿದ್ರೆ ಅದ್ರ 3 ನೀರು ಹಾಕ್ಬೇಕು. 3 ಗ್ಲಾಸ್, 1 ಗ್ಲಾಸ್ ಸಾಬುದಾನಿ ಇದ್ರೆ 3 ಗ್ಲಾಸ್ ನೀರು ಹಾಕ್ಬೇಕು. ಹಾಕಿ ಇದನ್ನು ಕುದಿಯಾಕಿಟ್ಟು ಅದ್ರಾಗ ಏನು ಜೀರಿಗೆ ಹಿಂಗ ಉಪ್ಪು ಹಾಕಿ ಕುದಿಸಿ ಇದನ್ನು ಹಂಗೆ ಮಳ್ಸೋದು. ಇದನ್ನು ಒಂದು 5 ನಿಮಿಷ ಕುದಿಸೋದು, ಕುದಿಸಿ ತೆಳಗಿಡೋದು. ತನಗಾದ್ಯಂದು ಒಂದು ಪೇಪರ್ ಶೀಟ್ ಮ್ಯಾಗ ಹೋಗಿ ಹಾಕಿದ್ದೀವಿ ನೋಡಿ. ಇದು ಹಿಂಗಾಗಿದಾವೆ ಸ್ಯಾಂಡಿಗೆ. ಕರೆದ್ರಂತಿ ಪಳ್ಳಕ್ಕವು ಮತ್ತು ಎಷ್ಟು ಚಲೋ ಅಕ್ಕವು. ನಿಮಗೆ ಇದನ್ನು ವಿಡಿಯೋ ತೋರಿಸ್ಲಿಲ್ಲ, ಮಾಡಿ ನೋಡಿರಿ. ಇನ್ನೊಮ್ಮೆ ಮಾಡೋತ್ನಾಗ ತೋರಿಸ್ತಾನಂತ. ಇವು ಇಷ್ಟ ಮಾಡಿ ಉಳ್ದಿದ್ದೀವಿ ಕಾಳು, ಅದಕ್ಕೆ ಸ್ವಲ್ಪ ಇವನ್ನ ಮಾಡಿ ನೋಡ್ಬೇಕಂಥೇಳಿ ಹಿಂಗೆ ಮಾಡತ್ತಂತ. ಭಾಳ ಜಲ್ದಿ ಆಕತಿವು, ಮಾಡಿ ನೋಡಿರಿ. ಇವ್ದು ಉಗದ್ಮ್ಯಾಗ ಬಂದಾವ. ಈಗ ಇದನ್ನು ತೆಗಿತಾನೆ, ಗ್ಯಾಸ್ ಬಂದ್ ಮಾಡಿ. ಸ್ವಲ್ಪ ತಣ್ಣಗಾಗಲಿ, ಅದು ತೆಗಿತಾನಂತ. ಸ್ವಲ್ಪ ಆರಬೇಕಿದು, ಆರಿತ್ತು ಅಂದ್ರೆ ತೆಗಿತಾನ. ತೆಗೆದು ತೋರಿಸ್ತೀನಿ ನಿಮಗೆ. ಈಗಿನ್ನ ಸುಡಾತತ್ತಿದು, ಸುಡು ಹೊತ್ತಿನ್ಯಾಗ ಬರೋದಿಲ್ಲ, ಮುದ್ದೆ ಅಕ್ಕವು. ಅದಕ್ಕಾಗಿ ಒಂದು ಸ್ವಲ್ಪ ತಣ್ಣಗಾಗ್ಬೇಕಿದು. ಇದು ಇದು ಬಾಂಡೆ ತಣ್ಣಗಾದ್ದಿಂದ ತೆಗಿಬೇಕು, ಚಂದ ಬರ್ತಾವೆ. ಇದಕ್ಕೆ ಒಟ್ಟು ಪ್ಲೇಟಿಗೆ ಎಣ್ಣೆ ಹಚ್ಬೇಕು. ಎಣ್ಣೆ ಹಚ್ಚಿ ಒಂದು 4-5 ತಿಂಗಳು ಇಟ್ಕೊಂಡು ಕರ್ಕೊಂಡು ತಿನ್ಬೋದು. ಸ್ವಲ್ಪ ಇದ್ರೆ ಏನಾಗೋದಿಲ್ಲ. ಭಾಳ ದಿನ ಇಟ್ಟರೆ ಕಮಟಕ್ಕವು, ಏನಾಗೋದಿಲ್ಲ. ಒಂದು 5-6 ತಿಂಗಳು ಇಟ್ಕೊಂಡು ತಿನ್ಬೋದು. ಮಾಡಿ ನೋಡಿರಿ ಹೆಂಗಂತ ಹೇಳಂಕ್ರೆ. ಈಗ ಇವು ಆರಿದವು, ತೆಗಿತಾನೆ ನೋಡಿ. ಬರ್ತಾವೆ ನೋಡಿ. ಒಂದು ಸ್ವಲ್ಪ ದಪ್ಪ ಹಾಕ್ಬೇಕು ಇವನ್ನ. ನಾ ತಿಳು ಹಾಕೀನಿ, ಅದು ಹಿಂಗೆ ನೋಡ್ದೆ, ಅದು ಈ ಥರ ಬರ್ತಾವೆ. ಎಲ್ಲ ಬರ್ತಾವೆ ತಾವು, ಒಂದಕ್ಕೊಂದು ತಾವು. ಏನಿದೆ ಚಾಕು ಬೇಡ, ಏನು ಬೇಡ, ಕೈಲನ್ನ ಬರ್ತಾವೆ. ಭಾಳ ಜಲ್ದಿ ಆಕತಿ ಅದು. ಇಷ್ಟು ಮಾಡಿಬಿಡುದು ನೋಡಿ. ಮತ್ತು ನೆಳ್ಳಾಗ ಕುಂತ್ಕೊಂಡು ಮಾಡೋದು ಒಂದು ಚಲೋ. ಬಿಸಿಲಾಗ ಹೋಗಿ ಮಾಡೋದು ಅವನು. ಇದಕ್ಕೆ ಭಾಳ ಇದಾಗಿರ್ತೈತಿ ಅದು. ತಿಳು ಮಾಡಂತೆ ಪೇಪರ್ ದೊಡ್ಡಬೇಕು ಇದಕ್ಕೆ. ಇಷ್ಟು ಅದ ನೋಡಿರಿ ಇವು. ತಾವ ಬರ್ತದ ಆರಿದ್ದಿಂದ. ಇದು ನೋಡಿ ಈ ಥರ ಆಗಿದಾವೆ. ಈಗ ಹಿಂಗೆ ಒಂದು ಸ್ವಲ್ಪ ದಪ್ಪ ಹಾಕ್ಬೇಕು. ಎಲ್ಲ ತಾವ ಬೀಸ್ತಾವೆ. ಒಂದು ಸ್ವಲ್ಪ ತಿಳು ಹಾಕಿದ್ನೆಲ್ಲ ಒಂದು ಸ್ವಲ್ಪ ಹರಿದು ಇವು. ಏನಾಗೋದು ಸ್ವಲ್ಪ ಇದ್ದು ಕಾಳ, ಅದಕ್ಕೆ ಏನಾಗೋದಿಲ್ಲ. ಒಂದಕ್ಕೊಂದು ಏನು ಬಿಟ್ಕೊಡೋದಿಲ್ಲ ಅವು. ಆದ್ರೆ ಹತ್ಕೋತಾವೆ, ಗುಂಡ್ಗನ ಹಾಕೋ ಕರದಿಂದ. ಇದು ನೋಡಿ ಈ ಥರ ಆಗೈತಿ, ಮುಚ್ಚಂಗೆ ಕಾಣತಾವು. ಮಾಡಿ ನೋಡಿರಿ ಹೆಂಗಾಗೈತೆ ಹೇಳ್ರಿ ಸಾಬುದಾನಿ ಸ್ಯಾಂಡಿಗೆ. ಬಾಯ್ ಬಾಯ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನು. ಬಾಯ್ ಬಾಯ್.